Good morning, my dear students. Now I will explain the new chapter, beginning of modern age in Europe. Beginning of the modern age. In that topic, 7.1 geographical exploration. So this is they asking for 5 marks question and 10 marks question. What are the main causes for the causes and the results of the geographical exploration? 10 marks question and then 5 marks question. ಸೊ ಭೌಗೋಳಿಕ ಸಂಶೋಧನೆ ಭೂ ಸಂಶೋಧನೆ ಅಂದರೆ ಏನು ಅಂತ ಈಗ ತಿಳ್ಕೊಳ್ಳೋಣ. ಜಿಯೋಗ್ರಫಿಕಲ್ ಎಕ್ಸ್ಪ್ಲೋರೇಷನ್ ಸಂಶೋಧನೆಗಳು ಹೊಸ ಭೂಮಿಯ ಸಂಶೋಧನೆಗಳನ್ನು ಯಾವ ರೀತಿ ಮಾಡಿದ್ರು ಅನ್ನೋದನ್ನು ತಿಳ್ಕೊಳ್ಳೋಣ. ದ ಈವೆಂಟ್ಸ್ ಆಫ್ ದ ರೆನಾಸೆನ್ಸ್ ಇನ್ ದಟ್ after the geographical exploration, Renaissance, Reformation and geographical exploration had a very significant effect on the world. Which are the main effect on the world means the Renaissance, ಪುನರುತ್ಥಾನ, ರೆಫಾರ್ಮೇಷನ್ ಸುಧಾರಣೆಗಳು ಆ್ಯಂಡ್ ಜಿಯೋಗ್ರಫಿಕಲ್ ಎಕ್ಸ್ಪ್ಲೋರೇಷನ್ ಭೂ ಸುಧಾರಣೆಗಳು ಇವು ಇಡೀ ಪ್ರಪಂಚದ ಮೇಲೆ ಬಹಳಷ್ಟು ಪ್ರಭಾವವನ್ನು ಬೀರ್ತು. ಸೊ ಇನ್ ದ್ಯಾಟ್ ವಾಟ್ ಈಸ್ ದ ಮೀನಿಂಗ್ ಆಫ್ ಜಿಯೋಗ್ರಫಿಕಲ್ ಎಕ್ಸ್ಪ್ಲೋರೇಷನ್? ಭೌಗೋಳಿಕ ಭೂ ಸುಧಾರಣೆ ಅಂದ್ರೇನು? ಸೊ ಭೂ ಸುಧಾರಣೆಗಳು ಭೌಗೋಳಿಕ ಸಂಶೋಧನೆ ಅಂದರೆ ಏನು? ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಈಸ್ ಅಸ್ಕಿಂಗ್ ಫಾರ್ 1 marks question, 1 marks and 2 marks question. What is the meaning of the geographical exploration? In the later medieval age, ಸೊ ಮಧ್ಯಭಾಗದಲ್ಲಿ is the bold and enterprising men of Europe. Which countries means European countries. The people, the men had very bold and enterprising men of Europe sailed in the unknown seas and discover new sea routes. What they are discovered means the European sailed men were discovered the new sea routes and new countries which came to the call a geographical exploration ಅಂತ ಕರಿತೀವಿ. ಅಂದರೆ ಯುರೋಪಿಯನ್ ಭಾಗದ ಬಹಳಷ್ಟು ಧೈರ್ಯವಂತ ಜನರು ಯುರೋಪ್ ಭಾಗದಲ್ಲಿ ಯುರೋಪ್ ಜನಾಂಗದಲ್ಲಿ ಬಹಳಷ್ಟು ಧೈರ್ಯವುಳ್ಳ ಜನರು they discovered the new sea routes. What they are discovered means they are discovered the new sea routes and also they discovered the new countries. That is called to the geographical exploration. That means ಮಧ್ಯಭಾಗದ ಅಂತ್ಯದಲ್ಲಿ ಕೆಲವು ಯುರೋಪಿನ ಧೈರ್ಯವಂತ ಮತ್ತು ಉದ್ಯಮಶೀಲ ಜನರು ಅಪರಿಚಿತ ಸಮುದ್ರಗಳಲ್ಲಿ ಅಂದರೆ ದೇ ಸೈಲ್ಡ್ ಇನ್ ದ ಅನ್ನೋನ್ ಸೀ ರೂಟ್ಸ್, ಅಪರಿಚಿತ ಸಮುದ್ರಗಳಲ್ಲಿ ಪ್ರಯಾಣ ಮಾಡಿ ಹೊಸ ಜಲಮಾರ್ಗಗಳನ್ನು ಹೊಸ ಭೂಖಂಡಗಳನ್ನು ಸಂಶೋಧನೆ ಮಾಡಿದ್ರು. ದಟ್ ಈಸ್ ಕಾಲ್ಡ್, ಅದನ್ನೇ ಏನಂತ ಕರಿತೀವಿ? ಭೌಗೋಳಿಕ ಅನ್ವೇಷಣೆ ಅಂತ ಕರಿತೀವಿ. ಅಂದರೆ ದ ಯುರೋಪಿಯನ್ ಸೈಲರ್ಸ್ ವೇ ಡಿಸ್ಕವರ್ ದ ಅನ್ನೋನ್ ಸೀಸ್ ಆ್ಯಂಡ್ ಡಿಸ್ಕವರ್ ದ ನ್ಯೂ ಸೀ ರೂಟ್ಸ್ ಆ್ಯಂಡ್ ಡಿಸ್ಕವರ್ ದ ನ್ಯೂ ಕಂಟ್ರೀಸ್. ಯುರೋಪ್ನ ಧೈರ್ಯವಂತ ಮತ್ತು ಉದ್ಯಮಶೀಲ ಜನರು ಹೊಸ ಸಮುದ್ರ ಮಾರ್ಗಗಳನ್ನು ಮತ್ತು ಹೊಸ ದೇಶಗಳನ್ನು ಕಂಡುಹಿಡಿದ್ರು. ಅದನ್ನೇ ಏನಂತ ಕರೀತಾರೆ? ಜಿಯೋಗ್ರಫಿಕಲ್ ಎಕ್ಸ್ಪ್ಲೋರೇಷನ್ ಅಂತ ಕರೀತಾರೆ. It's very simple. The European sailors in the unknown seas and discovered the new sea routes and new countries which came to call a geographical exploration. So why the Europeans were discovered the geographical discoveration? ಯಾಕೆ ಅವರು ಹೊಸ ಪ್ರದೇಶಗಳನ್ನು ಕಂಡುಹಿಡಿದ್ರು? ಇಸ್ ದ ನೆಸೆಸಿಟಿ ಟು ಡಿಸ್ಕವರ್ ದ ನ್ಯೂ ಸೀ ರೂಟ್ಸ್. ತುಂಬ ಅವಶ್ಯಕತೆಯಾಗಿತ್ತಾ ಯುರೋಪಿಯನ್ ಜನರು ಹೊಸ ಭೂಮಾರ್ಗಗಳನ್ನು ಕಂಡುಹಿಡಿಯೋದಕ್ಕೆ? ಅಂದರೆ ಯಸ್, ಇಟ್ಸ್ ದ ವೆರಿ ನೆಸೆಸಿಟಿ ಟು ಡಿಸ್ಕವರ್ ದ ನ್ಯೂ ಸೀ ರೂಟ್ಸ್. ವಾಟ್ ಆರ್ ದ ಮೇನ್ ಕಾಸಸ್? ದಿಸ್ ಇಸ್ 5 marks question. ಅದಕ್ಕೆ ಏನೇನು ಕಾರಣ ಆಗಿರ್ಬೋದು? ಅವ್ರು ಹೊಸ ಪ್ರದೇಶಗಳನ್ನ ಕಂಡುಹಿಡಿಯೋದಕ್ಕೆ ಏನೇನು ಕಾರಣ ಆಗಿರ್ಬೋದು ಅಂತಂದರೆ, ಫಸ್ಟ್ ಪಾಯಿಂಟ್, ಕ್ಯಾಪ್ಚರ್ ಆಫ್ ದ ಕಾನ್ಸ್ಟಾಂಟಿನೋಪಲ್ ಬೈ ಟರ್ಕ್ಸ್. ಭೌಗೋಳಿಕ ಅನ್ವೇಷಣೆಯನ್ನು ಕಂಡುಹಿಡಿಯೋದಕ್ಕೆ ಏನೇನು ಕಾರಣ ಆಗಿರ್ಬೋದು ಅಂತಂದರೆ, ಫಸ್ಟ್ ಪಾಯಿಂಟ್, ಕ್ಯಾಪ್ಚರ್ ಆಫ್ ದಿ ಕಾನ್ಸ್ಟಾಂಟಿನೋಪಲ್ ಬೈ ಟರ್ಕ್ಸ್. ಅಂದರೆ ಟರ್ಕರಿಂದ ಕಾನ್ಸ್ಟಾಂಟಿನೋಪಲ್ನ ವಶ.
ಸೊ ವಾಟ್ ಈಸ್ ದ ಮೇನ್ ಕಾಸ್, ಹೌ ಟು ಎಫೆಕ್ಟ್ ಫಾರ್ ದ ಜಿಯೋಗ್ರಫಿಕಲ್ ಎಕ್ಸ್ಪ್ಲೋರೇಷನ್. ಇದು ಯಾವ ರೀತಿ ಕಾರಣ ಆಯಿತು ಅಂತಂದರೆ, ದ ಟ್ರೇಡ್ ರೂಟ್ಸ್ ಬಿಟ್ವೀನ್ ಈಸ್ಟ್ ಆ್ಯಂಡ್ ವೆಸ್ಟ್ ಯುರೋಪಿಯನ್ ಕಂಟ್ರೀಸ್. The trade routes between the east and west was carried out through the Constantinople. So almost European countries were do the travel through the Constantinople. ಯುರೋಪಿಯನ್ ಜನಾಂಗದವರೆಲ್ಲ ಹೆಚ್ಚು ವ್ಯಾಪಾರ ವಹಿವಾಟನ್ನು ಮಾಡಬೇಕಂದ್ರೆ ಅವರು ಕಾನ್ಸ್ಟಾಂಟಿನೋಪಲ್ನ ಮುಖಾಂತರ ಥ್ರೂ ದ ಕಾನ್ಸ್ಟಾಂಟಿನೋಪಲ್ ದೇ ಡೂ ದ ಟ್ರೇಡ್ ಆ್ಯಂಡ್ ಕಾಮರ್ಸ್, ವಿಚ್ ಪೀಪಲ್ ಮೀನ್ಸ್ ಯುರೋಪಿಯನ್ ಪೀಪಲ್ಸ್. So when the Ottoman Turks were captured Constantinople in 1453. So first point what I told means the Europeans when do the trade and commerce through the Constantinople. ಯುರೋಪಿಯನ್ ಜನಾಂಗದವರು ಈಸ್ಟ್ ಆ್ಯಂಡ್ ವೆಸ್ಟರ್ನ್ ಯುರೋಪಿಯನ್ ಪೀಪಲ್ಸ್ ವ್ಯಾಪಾರ ವಹಿವಾಟನ್ನು ಮಾಡಬೇಕಂದ್ರೆ ಕಾನ್ಸ್ಟಾಂಟಿನೋಪಲ್ನ ಮುಖಾಂತರವೇ ಏನು ಮಾಡ್ತಾಯಿದ್ರು, ದೇ ಡೂ ದ ಟ್ರೇಡ್ ಆ್ಯಂಡ್ ಕಾಮರ್ಸ್, ವ್ಯಾಪಾರ ವಹಿವಾಟನ್ನು ಮಾಡ್ತಾಯಿದ್ರು. ಸೊ ವೆನ್ ಇನ್ ದ್ಯಾಟ್ ಟೈಮ್, ಸೊ ಆಗ ಏನಾಯಿತು ಅಂದರೆ ಆಟೋಮನ್ ಟರ್ಕ್ಸ್ ಅಂದರೆ ಟರ್ಕರು ಏನು ಮಾಡಿದ್ರು, ವೆನ್ ದೆ ಕ್ಯಾಪ್ಚರ್ಡ್ ದ ಕಾನ್ಸ್ಟಾಂಟಿನೋಪಲ್ ಇನ್ 1453. ಯಾವಾಗ ಆಟೋಮನ್ ಟರ್ಕರು 1453ರಲ್ಲಿ ಕಾನ್ಸ್ಟಾಂಟಿನೋಪಲ್ನ ದೇ ಆರ್ ಕ್ಯಾಪ್ಚರ್ಡ್, ಆಕ್ರಮಿಸ್ಕೊಂಡ್ರು, ವಶಪಡಿಸ್ಕೊಂಡ್ರು. ಹೂ ಆರ್ ಕ್ಯಾಪ್ಚರ್ಡ್ ದ ಕಾನ್ಸ್ಟಾಂಟಿನೋಪಲ್ ಮೀನ್ಸ್ ಆಟೋಮನ್ ಟರ್ಕ್ಸ್. ಸೊ ವಾಟ್ ದೇ ಆರ್ ಡನ್, ಟರ್ಕ್ಸ್ ಮೀನ್ಸ್ ಟರ್ಕರು ಏನು ಮಾಡಿದ್ರು ಅಂತಂದರೆ, ಇಮ್ಮಿಡಿಯೇಟ್ಲಿ ವೆನ್ ದೆ ಕ್ಯಾಪ್ಚರ್ ದೇ ವೇರ್ ನಾಟ್ ಲಿಬರಲ್ ಆ್ಯಂಡ್ ಮೈಂಡೆಡ್ ಆ್ಯಸ್ ದೆ ಅರ್ಲಿಯರ್ ಅರಬ್ಸ್. ದೆ ಕ್ಲೋಸ್ ದ ಸೀ ರೂಟ್ಸ್. ವೆನ್ ದ ಆಟೋಮನ್ ಟರ್ಕ್ಸ್ ದೇ ಇಮ್ಮಿಡಿಯೇಟ್ಲಿ ದೇ closed the sea routes. Europeans what they doing the sea routes through the Constantinople. ಯುರೋಪಿಯನ್ ಜನಾಂಗದವರು ಯಾವ ರೀತಿ ಕಾನ್ಸ್ಟಾಂಟಿನೋಪಲ್ ಮುಖಾಂತರ ವ್ಯಾಪಾರ ಮಾಡ್ತಾಯಿದ್ರು, ಟರ್ಕರು ಅದನ್ನು ಏನು ಮಾಡಿದ್ರು, ದೇ ಕ್ಲೋಸ್ ಇಟ್, ಮುಚ್ಚಾಕ್ಬಿಟ್ರು. ಸೊ ದೇ ಆಲ್ಸೋ ಲೂಟೆಡ್ ದ ಮರ್ಚೆಂಟ್ ಆ್ಯಂಡ್ sometimes even committed a ಆಟ್ರೋಕ್ರೆಟಿಕ್ಸ್. ಸೊ ಅವರು ಒಂಥರ ನಿರಂಕುಶ ಅಧಿಕಾರಿಯಾಗಿ ಇಳಿಯೋದಕ್ಕೆ ಪ್ರಾರಂಭ ಮಾಡಿದ್ರು. ಸೊ ದೀಸ್ ವೆನ್ ದೇ ಕ್ಲೋಸ್ ದ ಸೀ ರೂಟ್ಸ್, ಇಟ್ ವಾಸ್ ಎಫೆಕ್ಟ್ ಟು ದಿ ಫೋರ್ಸ್ಲಿ ದ ಯುರೋಪಿಯನ್ಸ್ ಟು ಫೈಂಡ್ ದ ನ್ಯೂ ಸೀ ರೂಟ್ಸ್ to the east. Immediately what they done, Europeans means immediately the Europeans they want to new sea routes. ಸೊ ಆಗ ಏನು ಮಾಡೋದು, ದೇ ಫೋರ್ಸ್ಲಿ ಬಲವಂತವಾಗಿ ಯುರೋಪಿಯನ್ ಜನಾಂಗದವರೆಲ್ಲ ಏನು ಮಾಡೋದು ಅಂದರೆ, ದೇ ಡಿಸ್ಕವರ್ ದ ನ್ಯೂ ಸೀ ರೂಟ್ಸ್ ಆ್ಯಂಡ್ ದೇ ಡಿಸ್ಕವರ್ ದ ನ್ಯೂ ಕಂಟ್ರೀಸ್. ನೆಕ್ಸ್ಟ್ ಪಾಯಿಂಟ್, ಡಿಮ್ಯಾಂಡ್ ಫಾರ್ ಕಮೋಡಿಟೀಸ್. ಸೊ ಸರಕುಗಳಿಗಿದ್ದ ಬೇಡಿಕೆ, ವಾಟ್ ಆರ್ ದ ವಿಚ್ ಆರ್ ದ ಮೇನ್ ಡಿಮ್ಯಾಂಡ್ ಫುಡ್ಸ್, ಯಾವ್ಯಾವುದು ಹೆಚ್ಚಿನದಾದ ಒಂದು ಬೇಡಿಕೆ ಇತ್ತು ಯುರೋಪಿಯನ್ ಪೀಪಲ್ಸ್ಗೆ ಅಂದರೆ, ಡಿಮ್ಯಾಂಡ್ ಬೇಡಿಕೆ ಯಾವುದ್ರ ಸರಕುಗಳಿಗಿದ್ದ ಬೇಡಿಕೆ. ಡಿಮ್ಯಾಂಡ್ ಫಾರ್ ಕಮೋಡಿಟೀಸ್ ಮೀನ್ಸ್ ದೇರ್ ವಾಸ್ ಎ ಗ್ರೇಟ್ ಡಿಮ್ಯಾಂಡ್ ಇನ್ ಯುರೋಪಿಯನ್ ಫಾರ್ ಏಷ್ಯನ್ ಕಮೋಡಿಟೀಸ್ ಲೈಕ್. ಸೊ ಯುರೋಪಿಯನ್ ಪೀಪಲ್ಸ್ ದೇ ವಾಂಟೆಡ್ ಟು ದೇ ಡಿಮ್ಯಾಂಡ್ ಫಾರ್ ದ ಏಷ್ಯನ್ ಕಮೋಡಿಟೀಸ್, ಏಷ್ಯಾದಲ್ಲಿ ಬೆಳೆಯುವಂಥ ಒಂದು ಸ್ಪೈಸಿ ಐಟಮ್ಸ್ ಫಾರ್ ಕಮಾಡಿಟೀಸ್ ಮೀನ್ಸ್ ಸಾಂಬಾರು ಪದಾರ್ಥಗಳಿಗೆ ಹೆಚ್ಚು ಬೇಡಿಕೆ ಇತ್ತು. ವಿಚ್ ಪೀಪಲ್ಸ್ ಮೀನ್ಸ್ ಯುರೋಪಿಯನ್ ಪೀಪಲ್ಸ್. ದ ಡಿಮ್ಯಾಂಡ್ ಫಾರ್ ದ ಯುರೋಪಿಯನ್ ಪೀಪಲ್ಸ್, ಡಿಮ್ಯಾಂಡ್ ಇನ್ ದ ಯುರೋಪಿಯನ್ ಫಾರ್ ದ ಏಷ್ಯನ್ ಕಮಾಡಿಟೀಸ್, ಏಷ್ಯಾದಲ್ಲಿ ಹೆಚ್ಚಾಗಿ ಬೆಳೆಯುವಂಥದ್ದು ಸರಕು ಅಂದರೆ ಸಾಂಬಾರು ಪದಾರ್ಥಕ್ಕೆ ಹೆಚ್ಚು ಬೇಡಿಕೆ ಇತ್ತು. ವಿಚ್ ಆರ್ ದ ಕಮಾಡಿಟೀಸ್, ಯಾವ್ದ್ಯಾವುದು ಅಂತಂದರೆ ಲೈಕ್ ಸ್ಪೈಸಸ್, ಪೆಪ್ಪರ್, ಜಿಂಜರ್, ಗ್ಲೋ, ಕಾರ್ಡಮಮ್ ಎಕ್ಸೆಟ್ರಾ. ಆ್ಯಂಡ್ ಆಲ್ಸೋ ಮಸ್ಲಿನ್ ಕ್ಲಾತ್ like pearls, ivory and very important precious stones. These are the very demanded in European countries. Which are the main spicy items? Spices means pepper ಅಂದರೆ ಕಾಳ್ಮೆಣಸು ಆಗಿರ್ಬೋದು, ಶುಂಠಿ ಆಗಿರ್ಬೋದು, ಲವಂಗ ಆಗಿರ್ಬೋದು, ಏಲಕ್ಕಿ ಆಗಿರ್ಬೋದು, ಮಸ್ಲಿನ್ ಕ್ಲಾತ್ ಸಿಲ್ಕ್ ಆಗಿರ್ಬೋದು, ಪರ್ಲ್ಸ್ ಅಂದರೆ ಮುತ್ತಾಗಿರ್ಬೋದು, ಆ್ಯಂಡ್ ಐವರಿ ದಂತ ಆಗಿರ್ಬೋದು. ದೀಸ್ ಆರ್ ದ ವೆರಿ ಡಿಮ್ಯಾಂಡೆಡ್ ಫಾರ್ ಯುರೋಪಿಯನ್ ಪೀಪಲ್ಸ್. ಸೊ ವಿಚ್ countries
ಕಮಾಡಿಟೀಸ್ ದೇ ವಾಂಟ್ ಮೀನ್ಸ್ ಏಷ್ಯನ್ಸ್ ಅವ್ರಿಗೆಲ್ಲ ಯಾವ ದೇಶದ ಯಾವ ಒಂದು ಪ್ರದೇಶದ ಒಂದು ವಸ್ತುಗಳು ಕಮಾಡಿಟೀಸ್ ಬೇಕಾಗಿತ್ತು ಅಂದರೆ ಏಷ್ಯನ್ ಕಂಟ್ರೀಸ್ದು. So in that time the European countries they discovered the new sea routes, and also they discovered the new countries then use a profit. So they started to discover the new sea routes. They want to spicy items. ಅವ್ರಿಗೆ ಹೆಚ್ಚಾಗಿ ಸಾಂಬಾರ್ ಪದಾರ್ಥಗಳ ಬೇಡಿಕೆ ಇದ್ದ ಕಾರಣದಿಂದ ಅವ್ರು ಏನು ಮಾಡೋದು, ದೇ ಇಮಿಡಿಯೇಟ್ಲಿ ದೇ ಡಿಸ್ಕವರ್ ದ ನ್ಯೂ ಸಿ ರೂಟ್ಸ್. ನೆಕ್ಸ್ಟು ಟ್ರಾವೆಲ್ಸ್ ಅಕೌಂಟ್ಸ್. Traveler accounts means which are the main peoples were traveler. The Asian countries were very rich, and the European travelers who visited them gave a glowing of accounts of the fabulous wealth. The European traveler like a Marco Polo, a jewelry merchants, Venice, along with the Niccolo Polo, a widely traveled in the East. So many Europeans were travel in India, not only India, the Asian countries. The Asian countries will become very rich. So in that time, the European travels were visited them a glow of the accounts of Asian countries is a very rich. In that time, the many travelers like a Marco Polo, he was a jewelry merchant of Venice, and along with the Niccolo Polo, they are visited to Asian countries. Is the very demanded. Next to geographical knowledge. How it was affected for the causes for the geographical exploration means this is also one of the causes for the discovery of exploration and led to discovery of new sea routes and lands. The 14th century, some travelers as sailors had to advantages for the several books of travel. So in that time, so many travelers, a merchant is like a very important travel book. Which are the very important travel book means a merchant handbook by the Francisco Buldich and Secret of the Faithful Crusader. These are the very important traveler is the very important books. It was effect for the to develop for the geographical exploration. Thank you, my dear students.